Hello everyone. So all the best everyone in advance for your IB Tier 2 examination. ಚೆನ್ನಾಗಿ ಮಾಡಿ ಬನ್ನಿ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಅಷ್ಟೇ ಇರೋದು. ಸೊ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಎಷ್ಟು ಟೋಟಲ್ಲು 40 ಮಾರ್ಕ್ಸ್ಗೇನೋ ಇದೆ. ಕ್ವಾಲಿಫೈಯಿಂಗ್ಗೆ ಆರಾಮಾಗಿ ಆಗ್ಬೋದು. 20 ಮಾರ್ಕ್ಸ್ ಮಾಡಿ ಬಂದರೂ ನೀವು 20 ಮಾರ್ಕ್ಸ್ ತೊಗೊಂಡ್ರೆ ಆರಾಮಾಗಿ ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಸೊ ಜಾಸ್ತಿ ತಲೆ ಕೆಡಿಸ್ಕೊಬೇಡ್ರಿ. Tier 2 ಅದು ಈಸಿಯಾಗಿ ಕ್ವಾಲಿಫೈ ಆಗ್ತೀರಾ. ಏನಿಲ್ಲ, ಟ್ರಾನ್ಸ್ಲೇಷನ್ ಜಸ್ಟ್ ಇರೋದು ಇದರಲ್ಲಿ. ಇದಕ್ಕಿಂತ ಮೊದಲು ಎಲ್ರಿಗೂ ಮೇಲ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಮೇಲ್ ಯಾರಿಗೆ ಬಂದಿಲ್ಲೋ ಅವರು ಸ್ಪ್ಯಾಮ್ ಲಿಸ್ಟನ್ನು ಚೆಕ್ ಮಾಡಿಕೊಡ್ರಿ. ಸ್ಪ್ಯಾಮಲ್ಲಿ ಬಂದಿರುತ್ತೆ ಕೆಲವೊಂದು ಸರಿ. ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ಅಡ್ಮಿಟ್ ಕಾರ್ಡ್ಗೆ ಪಾಸ್ವರ್ಡನ್ನು ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ಬರ್ತಿದೆ ಅಂತ ಹೇಳಿದ್ರಿ. ಅದಕ್ಕೆ ಪಾಸ್ವರ್ಡ್ ರೀಸೆಟ್ ಮಾಡಿಕೊಡ್ರಿ. ಪಾಸ್ವರ್ಡ್ ರೀಸೆಟ್ ಮಾಡ್ಕೊಂಡ್ರೆ ಅದು ಡೌನ್ಲೋಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಡೌಟ್ ನಿಮಗೆ ಇಲ್ಲಿ ಟೈಮ್ ಇದೆ ನೋಡಿ, 10:00 ಅಂತೇಳಿ, ಆಮೇಲೆ 11:00 ಅಂತೇಳಿ. ಇದು ಟೈಮಿಂಗ್ಸ್ 1 hour ಗ್ಯಾಪ್ ಇರುತ್ತೆ ನಿಮಗೆ. 1 ಅವರಲ್ಲಿ ಟ್ರಾನ್ಸ್ಲೇಷನ್ನ ಮುಗಿಸ್ಬೇಕು. ಭಾಳ ಜನಕ್ಕೆ ಡೌಟ್, ವೈಟ್ ಶೀಟ್ ಕೊಡ್ತಾರೆ, ರೋಲ್ಡ್ ಕೊಡ್ತಾರೆ, ಅನ್ರೋಲ್ಡ್ ಅಂತೇಳಿ. ಅನ್ರೋಲ್ಡ್ ಶೀಟ್ ಕೊಡ್ತಾರೆ ನಿಮಗೆ. ಪೆನ್ ನೀವೇ ತೊಗೊಂಡು ಹೋಗ್ಬೇಕು. ನೀಟಾಗಿ ಬರೀರಿ. ಬರೆದ್ಬಿಟ್ಟು ಮತ್ತು ಇದು ಇನ್ನೊಂದು ನಿಮಗೇನು ಹೇಳ್ಬೇಕಿತ್ತು ಇಂಪಾರ್ಟೆಂಟಾಗಿ. ಬರಿತಾ ಹಿಂಗೆ ಕ್ರಾಸ್ ಬರಿಬೇಡ್ರಿ. ನೀಟಾಗಿರಲಿ. ನೀಟಾಗಿ ಒಂದು ವೈಟ್ ಶೀಟ್ ಕೊಟ್ಟಿರ್ತಾರೆ, ನೀಟಾಗಿರ್ಬೇಕು. ಲೈನ್ ಪ್ರಕಾರ ಹಿಂಗೆ ಬರಬೇಕು. ಸೊ ಇಲ್ಲಿ ಇಷ್ಟನ್ನ ಇದು ಪೇಪರ್ನ ಮಡ್ಚ್ಕೊಂಬಿಡಿ. ಅದು ಪೇಪರ್ನ ಫೋಲ್ಡ್ ಮಾಡ್ಕೊಳ್ರಿ. ಒಂದು ನಿಮಿಷ ತೋರಿಸ್ತೀನಿ. ಇದು ವೈಟ್ ಶೀಟ್ ಕೊಟ್ಟಿರ್ತಾರೆ, ಇದನ್ನ ಇಲ್ಲಿಗೆ ಫೋಲ್ಡ್ ಮಾಡ್ಕೊಳ್ರಿ. ಅಂದರೆ ಇಲ್ಲಿಂದ ಈ ಕಡೆ ಇಲ್ಲ ಅಂದರೆ ನೀಟಾಗಿ ಕಾಣುತ್ತೆ ಚೆನ್ನಾಗಿ ಬರೆಯೋದಕ್ಕೆ ಅಂತೇಳಿ. ಒಂದು ಲೈನ್ ಇಲ್ಲಿ ಸ್ಟಾರ್ಟ್ ಮಾಡಿ, ಆಮೇಲೆ ಇದು ಇಲ್ಲಿ ಸ್ಟಾರ್ಟ್ ಮಾಡ್ತೀರಿ. ಅದೇ ಈ ಥರ ಆಗಬಾರ್ದು. ನೀಟ್ನೆಸ್ ಆಗಿ ಕಾಣಬೇಕು ಅಂತಂದರೆ ಈ ಥರ ಫೋಲ್ಡ್ ಮಾಡ್ಕೊಂಬಿಡ್ರಿ. ಒಂದು 2 ಉಗುರು ಇರುತ್ತಲ್ವ, ಉಗುರಿನಷ್ಟು 2 ಪಟ್ಟು ಫೋಲ್ಡ್ ಮಾಡ್ಕೊಳ್ರಿ. ಚೆನ್ನಾಗಿ ಕಾಣುತ್ತೆ ಡೀಸೆಂಟಾಗಿ. ಮತ್ತು ಲೈನ್ನ ಹಿಂಗೆ ಸ್ಟ್ರೈಟ್ ಇರಲಿ, ಲೆಫ್ಟ್ ಟು ರೈಟ್ ಸ್ಟ್ರೈಟಾಗಿರ್ಬೇಕು. ಹೋಗ್ತಾ ರೈಟ್ಗೆ ಅಥವಾ ಡೌನ್ಗೆ ಹಿಂಗೆ ಬರೆಯೋದಕ್ಕೆ ಹೋಗಬೇಡಿ. ಅದು ವ್ಯಾಲ್ಯೂಯೇಟರ್ ಮಾಡೋರಿಗೆ ಒಂಥರ ಬ್ಯಾಡ್ ಇಂಪ್ರೆಷನ್ ಬಂದುಬಿಡುತ್ತೆ. ನೆಕ್ಸ್ಟ್ ಟೈಮ್ ಇರುತ್ತೆ, ಭಾಳ ಆರಾಮಾಗಿ 1 hour ಟೈಮ್ ಇರುತ್ತೆ. ಈಸಿಯಾಗಿ ಬರೀರಿ. ಅಷ್ಟು ವರ್ಡ್ಸ್ ಇಷ್ಟು ವರ್ಡ್ಸ್ ಬರಿಬೇಕಂತೇನು ರೂಲ್ಸ್ ಇಲ್ಲಿ. ಕೆಲವೊಬ್ರು ಅದು ಬೇರೆ ಪ್ರಶ್ನೆ ಕೇಳಿದ್ರಿ. ಇದು ಮಾಮೂಲಿ ಎಷ್ಟಿರುತ್ತೆ ಅಷ್ಟು ಬರೀರಿ. ಹೆಚ್ಚಿಗೆ ವರ್ಡ್ಸ್ನ ಸೇರ್ಸೋಕ್ಕೆ ಹೋಗ್ಬೇಡಿ, ಕಡಿಮೆ ವರ್ಡ್ಸ್ನ ಸೇರಿಸ್ಬೇಡ್ರಿ. ಮೊದಲು ಟು ಕನ್ನಡ ಮಾಡಿರಿ, ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಿರಿ, ಆಮೇಲೆ ಕನ್ನಡ ಟು ಇಂಗ್ಲೀಷ್ ಮಾಡಿರಿ. ಯಾಕಂದರೆ ಫಸ್ಟ್ಗೇ ಇದು ಮಾಡೋಕ್ಕೆ ಹೋದರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇಂಗ್ಲೀಷ್ ಟು ಕನ್ನಡ ಕೆಲವೊಂದು ವರ್ಡ್ಗಳು ಸಿಗೋದಿಲ್ಲ. ಯಾವುದು ಎಕ್ಸಾಂಪಲ್ ಅಂದರೆ ಭಾಳ ಬಿದ್ದಿತ್ತು ಅಂತೇಳಿ ಇಲ್ಲೊಂದು ವರ್ಡ್ ಇದೆ, ಅದನ್ನ ಇಂಗ್ಲೀಷ್ನಾಗ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇಂಗ್ಲೀಷ್ ಟು ಕನ್ನಡ ಮಾಡಬೇಡಿ. ಇಂಗ್ಲೀಷ್ ಟು ಕನ್ನಡ ಫಸ್ಟ್ಗೆ ಮಾಡಬೇಡಿ, ಓಕೆನಾ? ಫಸ್ಟಿಗೆ ಏನು ಮಾಡ್ತೀರಾ, ಕನ್ನಡ ಟು ಇಂಗ್ಲೀಷ್ನ ಫಸ್ಟ್ಗೆ ಮಾಡಬೇಡಿ. ಫಸ್ಟ್ಗೆ ಏನು ಇಂಗ್ಲೀಷ್ ಟು ಕನ್ನಡ ಮಾಡಿ, ಇಂಗ್ಲೀಷ್ ಟು ಕನ್ನಡ, ಓಕೆನಾ? ಇದು ಫಸ್ಟ್ಗೆ ಮಾಡಿ. ಮಾರ್ಕ್ಸು ಜಾಸ್ತಿ ಸಿಗುತ್ತೆ. ಯಾಕಂತಂದರೆ ಇದು ಎಲ್ರಿಗೂ ಕಷ್ಟನೇ. ಇದು ಕನ್ನಡ ಟು ಇಂಗ್ಲೀಷ್ ಮಾಡೋದು ಎಲ್ರಿಗೂ ಕಷ್ಟನೇ. ಸೊ ಹಾಗಾಗಿ ಇಂಗ್ಲೀಷ್ ಟು ಕನ್ನಡ ಮಾಡಿ. ಯಾವ ಥರ ಮಾಡಬೇಕು ಅಂತೇಳಿ ಭಾಳ ಜನ ಕೇಳ್ತಾಯಿದ್ರಿ. ನೋಡಿ, ಎಲ್ಲರೂ ಆ್ಯಂಡ್ ಇದೆಯಾ ಅಥವಾ ಆರ್ ಇದೆಯಾ, ಆರ್ ಇದೆಯಾ, ಅಥವಾ ಕಾಮ ಇದೆಯಾ, ಅಥವಾ ಫುಲ್ ಸ್ಟಾಪ್ ಇದೆಯಾ, ಆ್ಯಂಡ್ ಇದೆಯಾ, ಓಕೆ, ಇವು 4 ನೆನ್ಪಿಟ್ಕೊಳ್ಳಿ. ಅಥವಾ ಬ್ರಾಕೆಟ್ ಇದೆಯಾ, ಅವು ಎಲ್ಲೆಲ್ಲಿ ಇರ್ತಾವೋ ಅಲ್ಲಲ್ಲಿ ಸ್ಟಾಪ್ ಮಾಡಿ ನೀವು ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು 2 ಲೈನ್ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಇಂಡಿಯಾ ಈಸ್ ಎ ವ್ಯಾಸ್ಟ್ ಕಂಟ್ರಿ. ಇಲ್ಲಿದೆ ನೋಡಿ ಯಾವ ಥರ ಅಂತಂದರೆ, ಇಂಡಿಯಾ ಈಸ್ ಎ ವ್ಯಾಸ್ಟ್ ಕಂಟ್ರಿ ಲೊಕೇಟೆಡ್ ಇನ್ ಸೌತ್ ಏಷ್ಯಾ. ಭಾರತವು ಒಂದು ವಿಶಾಲವಾದ ದೇಶವಾಗಿದ್ದು ಇದು ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತದೆ. ಮತ್ತು ಇಸ್ ದ 7th ಲಾರ್ಜೆಸ್ಟ್ ಕಂಟ್ರಿ ಇನ್ ವರ್ಲ್ಡ್ ಬೈ ಏರಿಯಾ. ಹಾಗೂ ಜಗತ್ತಿನಲ್ಲಿ ವಿಸ್ತೀರ್ಣದಲ್ಲಿ 7ನೇ ಅತಿ ದೊಡ್ಡ ದೇಶವಾಗಿದೆ ಅಂಥೇಳಿ ಇಲ್ಲಿ ಫುಲ್ ಸ್ಟಾಪ್ ಆದಮೇಲೆ ಫುಲ್ ಸ್ಟಾಪ್, ಈ ಥರ ನೀವು ಬರೀಬೇಕಾಗುತ್ತೆ. ಸೊ ಈ ಥರ ಬರೀರಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಿಮಗೆ ಆನ್ಸರ್ ಮಾಡೋದಕ್ಕೆ ಐ ವಿಲ್ ಟ್ರೈ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.